ಓಕೆ, ನಾವೀಗ ಮುಂದಿನ ಪ್ಲೇಸ್ಗೆ ಬಂದಿದೀವಿ. ಈ ಜಾಗದ ಹೆಸರು ಚುರುಗಾವೋಕ ಹಚಿಮಾಂಗೋ ಶ್ರೈನ್ ಟೆಂಪಲ್. ಸೊ ಶ್ರೈನ್ ಇಸ್ ಬೇಸಿಕಲಿ ಟೆಂಪಲ್. ಜಪಾನಿನ ನೇಟಿವ್ ರಿಲಿಜನ್ ಶಿಂಟೋ ಫಾಲೋವರ್ಸ್ ಏನಿದೆ ಅವ್ರದ್ದು ಶ್ರೈನ್ ಟೆಂಪಲ್ ಇದು. ಸೊ ಹೇಗಿರುತ್ತೆ ಬನ್ನಿ ನೋಡೋಣ. ಚುರುಗಾವೋಕ ಹಚಿಮಾಂಗೋ ಶ್ರೈನ್. ಸೊ ನೋಡ್ಬೋದು ಎಂಟ್ರೆನ್ಸ್ ಅಲ್ಲಿ ಆಸ್ ಯೂಶುವಲ್ ಎಲ್ಲ ಶ್ರೈನ್ ಅಲ್ಲಿ ಇರೋ ಹಾಗೆ ಟೋರಿ ಗೇಟ್ ನೋಡಕ್ ಸಿಗುತ್ತೆ. ನೀವು ಇದೆ ಹಚಿಮಾಂಗೋ ಶ್ರೈನ್. ತುಂಬಾ ದೊಡ್ಡದಾಗಿದೆ. ಸುತ್ತ ನೇಚರ್ ಗಿಡ ಮರಗಳಿಂದನೇ ಕೂಡಿದೆ ಈ ಶ್ರೈನ್. ಈ ಶ್ರೈನ್ ಟೆಂಪಲ್ ಅಲ್ಲಿ ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ. ಸೇಮ್ ಅದೇನೆ, ದೇವಸ್ಥಾನಕ್ಕೆ ಹೋಗಕ್ ಮುಂಚೆ ಕೈ ತೊಳ್ಕೊಳ್ಳೋದಕ್ಕೆ ಈ ತರ ಇಟ್ಟಿದ್ದಾರೆ. ಸೊ ಸೌತ್ ಅಲ್ಲಿ ತಗೊಂಡು ಸೊ ಬನ್ನಿ ಶ್ರೈನ್ ಎಂಟ್ರಿ ಆಗ. ಅಂಡ್ ಇಲ್ಲಿ ಮೆಟ್ಲು ಹತ್ಕೊಂಡು ಹೋದ್ರೆ ಮೇನ್ ಶ್ರೈನ್ ಟೆಂಪಲ್ ಅಲ್ಲಿ. ಶ್ರೈನ್ ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು ಒಳಗಡೆ. ಅಂಡ್ ಒಂದು ಮ್ಯೂಸಿಯಂ ಕೂಡ ಇತ್ತು ಒಳಗಡೆ. 200 ಇನ್ ಟಿಕೆಟ್ ತಗೊಂಡು ಹೋಗಿ ನೋಡ್ಕೊಂಡ್ ಬಂದ್ವಿ. ಸೊ ಡಿಫ್ರೆಂಟ್ ಆಗಿದೆ. ಅಂಡ್ ಇದು ಹೈಟ್ ಅಲ್ಲಿ ಇರೋದ್ರಿಂದ ಇಲ್ಲಿಂದ ವ್ಯೂ ಕೂಡ ಚೆನ್ನಾಗಿ ಕಾಣುತ್ತೆ. ಚಳಿ ಅಲ್ಲಿ ಹಿಂದ್ಗಡೆ ನಿಮ್ಗೆ ಸಿಟಿ ವ್ಯೂ ಕೂಡ ಕಾಣಿಸುತ್ತೆ. ಸೊ ಇದೇ ಹಚಿಮನ್ ಶ್ರೈನ್. ಓಕೆ, ಈಗ ನಾವು ಕಮಾಕುರದಲ್ಲಿ ಇನ್ನೊಂದು ಜಾಗ ನೋಡಕ್ ಬಂದಿದೀವಿ, ಹೊಕೋಕುಜಿ ಟೆಂಪಲ್ ಅಂತ. ಸೊ ಇದು ಕೂಡ ಬುದ್ಧಿಸ್ಟ್ ಟೆಂಪಲ್. ಬಟ್ ಏನ್ ಸ್ಪೆಷಲ್ ಅಂತೀರಾ? ಸೊ ಈ ಒಳಗಡೆ ಈ ಟೆಂಪಲ್ ಸುತ್ತಮುತ್ತ ದೊಡ್ಡ ದೊಡ್ಡ ಬ್ಯಾಂಬೂ ಟ್ರೀಸ್ ಇದೆಯಂತೆ. ಸೊ ಬ್ಯಾಂಬೂ ಟ್ರೀಸ್ ಮಧ್ಯದಲ್ಲಿ ಇದು ಬುದ್ಧಿಸ್ಟ್ ಟೆಂಪಲ್ ಇರೋದು. ಸೊ ನೋಡೋಣ ಬನ್ನಿ ಹೇಗಿದೆ ಹೊಕೋಕುಜಿ ಟೆಂಪಲ್. ಇದು ಎಂಟ್ರೆನ್ಸ್. ಸೊ ನೋಡ್ಬೋದು ನೀವು ಇಲ್ಲಿ ಹೊಕೋಕುಜಿ ಟೆಂಪಲ್ ಬಗ್ಗೆ ಇಂಟ್ರೊಡಕ್ಷನ್, ಹಿಸ್ಟ್ರಿ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಎಸ್ ಇದೆ ನಾನು ಹೇಳ್ತಾ ಇದ್ದು ಮ್ಯಾಸಿವ್ ಮೋಸೋ ಬ್ಯಾಂಬೂ ಗಾರ್ಡನ್ಸ್ ಇರೋದ್ರಿಂದ ಈ ಟೆಂಪಲ್ ನ ಆಲ್ಸೋ ದೇ ವಿಲ್ ಕಾಲ್ ಆಸ್ ಬ್ಯಾಂಬೂ ಟೆಂಪಲ್. ಫುಲ್ ಗ್ರೀನರಿ ಮಧ್ಯ ಇದೆ. ಸೊ ಇದೆ ಟೆಂಪಲ್, ಹೊಕೋಕುಜಿ ಟೆಂಪಲ್. ಸೊ ಇಲ್ಲಿ ಕ್ಯೂ ಮೇ ಬಿ ಅದೇ ಹೇಳದ್ನಲ್ಲ ಬ್ಯಾಂಬೂ ಫಾರೆಸ್ಟ್ ತರ ಇದೆ ಅಂತ. ಸೊ ಅದಕ್ಕೆ ಟಿಕೆಟ್ಗೆ ಕ್ಯೂ ನಿಂತಿದ್ದಾರೆ. ಸೊ ಬನ್ನಿ ಟಿಕೆಟ್ ತಗೊಂಡು ಆ ಬ್ಯಾಂಬೂ ಫಾರೆಸ್ಟ್ ನೋಡಕ್ ಹೋಗೋಣ. ಈ ಬ್ಯಾಂಬೂ ಗಾರ್ಡನ್ಗೆ ಎಂಟ್ರೆನ್ಸ್ ಫೀ ಬಂದು 200 ಯೆನ್, ಸಾರಿ 400 ಯೆನ್, ಮಕ್ಕಳಿಗೆ 200 ಯೆನ್. ಎಸ್ ನೋಡಿ ಎಷ್ಟು ದೊಡ್ಡ ದೊಡ್ಡ ಬ್ಯಾಂಬೂ ಶೂಟ್ಸ್. ಅದೇ ಒಂದು ಪಾತ್ವೇ ಕ್ರಿಯೇಟ್ ಮಾಡಿದ್ದಾರೆ. ಜಸ್ಟ್ ಟೆಂಪಲ್ ಬ್ಯಾಕ್ ಸೈಡ್ ಈ ಬ್ಯಾಂಬೂ ಫಾರೆಸ್ಟ್ ಇರೋದು.
ಇಲ್ಲಿ ಒಂದು ಕೇವ್ ಸ್ಟ್ರಕ್ಚರ್ ತರ ನೋಡ್ಬೋದು ನೀವು. ಗುಹೆ ಇದೆ. ನೀವು ನೋಡ್ಬೋದು ಬುದ್ಧನ್ ಸ್ಟ್ಯಾಚುಗಳು. ನಾವು ಒಂದ್ಸಲ ಮುಟ್ಟೋಣ ಬನ್ನಿ. ಇದ್ರೆ ಸ್ಮಾಲ್, ತುಂಬಾ ಸ್ಮೂತ್ ಆಗಿದೆ. ಸೊ ಇದೇ ಹೊಕೊಕುಜಿ ಟೆಂಪಲ್ ನ ಬ್ಯಾಂಬೂ ಫಾರೆಸ್ಟ್. ಸುತ್ತ ಬ್ಯಾಂಬೂ ಶೂಟ್ಸ್ ಇದೆ. ಸೊ ನಾವು ಇಲ್ಲಿಂದ ನೆಕ್ಸ್ಟ್ ಕಾಮಾಕುರದಲ್ಲಿ ಹೋಗ್ತಾ ಇರೋದು ಬೀಚ್ ಹೋಗ್ತಾ ಇದೀವಿ. ಸೊ ಬೀಚ್ ಅಲ್ಲಿ ಸನ್ಸೆಟ್ ನೋಡಕ್ ಸಿಗುತ್ತಂತೆ. ಸೊ ನೋಡೋಣ ಹೇಗಿರುತ್ತೆ, ಎಕ್ಸ್ಪ್ಲೋರ್ ಮಾಡೋಣ ಕಾಮಾಕುರ ಬೀಚ್. ಸಿಗೋಣ ಮುಂದೆ. ಓಕೆ, ಫೈನಲಿ ನಾವು ಕಾಮಾಕುರದ ಕೋಸ್ಟ್ ಲೈನ್ ಬಂದಿದೀವಿ. ಯುಯಿಗಹಾಮ ಬೀಚ್ ಗೆ ಬಂದಿದೀವಿ, ಕಾಮಾಕುರದಲ್ಲಿರೋ ಬೀಚ್. ಸೊ ನೋಡಿ ಹೇಗಿದೆ ಅಂತ ಜಪಾನ್ ಕಾಮಾಕುರ ಯುಯಿಗಹಾಮ ಬೀಚ್. ಅಲ್ಲಿಂದ ಈ ಕಡೆವರೆಗೂ ಇದೆ ಬೀಚ್, ನೋಡ್ಬೋದು ನೀವು. ಇಲ್ಲಿ ಜನ ಯೂಶಲಿ ಬೀಚ್ ಅಲ್ಲಿ ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬರ್ತಾರೆ. ಅಲ್ಲಿ ನೋಡ್ಬೋದು ಮಕ್ಕಳು ಬೀಚ್ ಮರಳಲ್ಲಿ ಆಟ ಆಡ್ತಾ ಇದ್ದಾರೆ. ಅಂಡ್ ಹಾಗೆ ಸರ್ಫಿಂಗ್ ಕೂಡ ಮಾಡೋದಕ್ಕೆ ಬರ್ತಾರೆ. ಅಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ನೋಡಿ, ಅಲ್ಲಿ ಸುಮಾರು ಜನ ಸರ್ಫಿಂಗ್ ಮಾಡ್ತಾ ಇದ್ದಾರೆ ಬೀಚ್ ಅಲ್ಲಿ. ಸೊ ಹೀಗೆ ಇಲ್ಲಿ ತಮ್ಮ ಪೆಟ್ ಅನಿಮಲ್ಸ್ ನ ವಾಕಿಂಗ್ ಕರ್ಕೊಂಡ್ ಬರ್ತಾರೆ. ಅಂಡ್ ಮಕ್ಳುಗಳ ಜೊತೆ ಮರಳಲ್ಲಿ ಆಟ ಆಡ್ತಾರೆ. ಈ ತರ ಟೆಂಟ್ ಗಳು ಹಾಕೊಂಡು ಆರಾಮಾಗಿ ಬೀಚ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಕಾಮಾಕುರ ಬಂದು ಒಂದು ಸಿಂಪಲ್ ಒನ್ ಡೇ ಟ್ರಿಪ್ಗೆ ಸಖತ್ತಾಗಿರೋ ಸ್ಪಾಟ್ ಅಂತ ಹೇಳ್ಬೋದು. ಓಕೆ, ಫೈನಲಿ ಸನ್ಸೆಟ್ ಟೈಮ್ ಆಯ್ತು. ಬಟ್ ಆದ್ರೆ ನಾವು ಸಿ ಅಲ್ಲಿ ಸನ್ಸೆಟ್ ಆಗುತ್ತೆ ಅನ್ಕೊಂಡ್ವಿ. ಬಟ್ ಈ ಕಡೆ ನಾರ್ತ್ ಇರೋದ್ರಿಂದ ಸಿ ಅಲ್ಲಿ ನಮಗ್ ಸನ್ಸೆಟ್ ಸಿಗ್ಲಿಲ್ಲ. ಬಟ್ ಸನ್ಸೆಟ್ ವೈಬ್ಸ್ ನೋಡ್ಬೋದು ನೀವು, ಶೇಡ್ ಕಾಣ್ತಾ ಇದೆ. ಸೊ ಇದಾಗಿತ್ತು ಕಾಮಾಕುರ ರೀಜನ್ಸ್. ಬೆಳಿಗ್ಗೆಯಿಂದ ನೋಡಿದ್ರಲ್ಲ, ಶ್ರೈನ್ ಟೆಂಪಲ್, ಬುದ್ಧ ಟೆಂಪಲ್ ಹೇಗನ್ನಿಸ್ತು, ಅಂಡ್ ಮೋನೋ ರೈಲು ಅದೆಲ್ಲ ಹೇಗನ್ನಿಸ್ತು. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಅಂಡ್ ಕೆಳಗಡೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇದೇ ರೀತಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.